ಸ್ವಯಂ ರಕ್ಷಣೆ ಬಗ್ಗೆ ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅಂಥ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ವಿಜಯ್ ಅವರು ನಿಮಗೆ ನೆರವೇರಿಸಿಕೊಡ್ತಾರೆ. ಹಲವಾರು ವಿಷಯಗಳನ್ನು ಸಂಗ್ರಹಿಸಿಕೊಂಡು ನಮ್ಮ ಜೆ ಸರ್ ಅವರು ಟೀಮ್ನವರೆಲ್ಲ ಬಂದಿದ್ದಾರೆ. ಅವರೀಗ ನಮಗೆ ಆ ವಿಷಯ ಮೂಲಕ ನಿಮಗೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಇನ್ನೂ ವಿಶ್ವಾಸಪಡಿಸಲು ಅವರಿಗೂ ಕೂಡ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಮುಂದಿನ ಒಂದು ಅದೇ ಪ್ರಕಾರವಾಗಿ ಸಾವಿರ ಹಣ್ಣಿನ ಗಿಡಗಳನ್ನು ನೆಡ್ತಾ ಇದ್ದೀವಿ. ಮತ್ತು ಇದು ನೋಡಿಲ್ಲ. ಅದೇ ಪ್ರಕಾರ ನಾವು ಹ್ಯಾಂಡ್ ವಾಷಿಂಗ್ ಕ್ಲಾಸ್ ಕೊಡ್ತಾರೆ. ಇವತ್ತು ಹ್ಯಾಂಡ್ ವಾಷಿಂಗ್ ಕೊಡೋದಿಲ್ಲ, ಹ್ಯಾಂಡ್ ವಾಷಿಂಗ್ ಮಾಡ್ತಿರಲ್ಲ ನೀವೆಲ್ಲ. ಆಮೇಲೆ ಮಾದಕೋತ್ಸವ ಯೂಸ್ ಮಾಡಬೇಕು ಮಾಡ್ತೀವಿ. ನಾವು ಸೆಂಟೆನ್ಸ್ ಹೇಳ್ತಾರೆ ಯಾವ ಬಗ್ಗೆ ಹೇಳಿದ್ರಂತೆ ಹಿಂದಿ ಬುಕ್ ಬರ್ತದಲ್ಲ ನಿಮಗೆ. ಟೂ ಬ್ಲಡಿ ಮರ್ದಾನ್ ನೀವು झांसी वाली रानी यार ಮಣಿಕರ್ಣಿಕಾ ಗೊತ್ತಿದಲ್ಲ ಅಂದ್ರೆ ಎಜುಕೇಶನ್ ಕೂಡ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒನಕೆ ಓಬವ್ವ ಇರ್ಬೋದು, ಕಿತ್ತೂರ ರಾಣಿ ಚೆನ್ನಮ್ಮ ಇರ್ಬೋದು, ಇರ್ತಾರೆ ಹೌದೇನಿಲ್ಲ. ಅದೇ ಪ್ರಕಾರ ನಾವೀಗ ಹೋಗುವ ಅಲ್ಲಿ ಬೇಕಾದ ಅವಳು ಪವಿತ್ರಳು, ಅವಳು ಪರಿಶುದ್ಧಳು. ಅವಳ ಪವಿತ್ರತೆಯನ್ನ ನಾಶ ಮಾಡ್ಲಿಕ್ಕೆ ಯಾರಿಗೂ ಅಂದ್ರೆ ನೀವೇನಾದ್ರಿ ಪವಿತ್ರರಾಗಿಲ್ಲ. ನಿಮ್ಮನ್ನ ಅಶುದ್ಧ ಮಾಡ್ಲಿಕ್ಕೆ ಯಾರ ಕಡೆಗೂ ಸಾಧ್ಯ ಇಲ್ಲ. ನಿಮ್ಮ ಮಧ್ಯದಲ್ಲ ಎಕ್ಸಾಂಪಲ್ ಒಂದ್ ಹುಡುಗಿ ಅವ್ರು ರೇಪ್ ಆಗ ನಿಮ್ ಸ್ಕೂಲ್ ಅಲ್ಲೇ ಇದ್ದಾರ. ಅವ್ರ ಸಹ ಯಾವ ನೀವು ಬಿಹೇವಿಯರ್ ಮಾಡ್ತೀರಿ ಮಾತಾಡ್ರಿ ಏನಿಲ್ಲ ಫ್ರೀ ಮಾತಾಡ್ರಿ. ಹಂಗೆ ಗೊಂಬೆ ಆಗ್ಬೇಡ್ರಿ, ನಾನಿ ಬಾಲ ಆಗ್ಲಿ. ಯಾರು ನಾನಿ ಬಾಲ? ಭಗತ್ ಸಿಂಗ್ ಗೊತ್ತಿದೆ? ಯಾರು? ಫ್ರೀಡಮ್ ಫೈಟರ್. ಫ್ರೀಡಮ್ ಫೈಟರ್. ಚಂದ್ರಶೇಖರ್ ಆಜಾದ್. ಫ್ರೀಡಮ್ ನಾನಿ ಬಾಲ ಸ್ಟುಡಿಯೋ. ನಾನಿ ಬಾಲ ಯಾರು ಗೊತ್ತುಂಟು? ಡೇಟ್ಸ್ ಆಫ್ ಮಿಸ್ ಇದೆ ಭಾರತದಲ್ಲಿ. ಆ ಟೈಮಲ್ಲಿ 880 ನನ್ನ ನಂಬರು, 948 ಈ ಸರ್ ನಂಬರ್. ಆ ಸಮಯದಲ್ಲಿ ಏನಾಗಿತ್ತು, ಭಾರತ ಹೊಡೆದಿದ್ದಷ್ಟೇ ಅಲ್ಲ ಸ್ಪಾಟ್ ಒಳಗೆ ಶೂಟ್ ಮಾಡಿದ್ರು. ಇದು ಯಾವ್ದೂ ಬರ್ಲಿಲ್ಲ. ಇದು ಏನ್ ಮಾಡ್ತಾ ಇದ್ದಾರೆ, ನಾವು ಸಾಹಿತ್ಯ ಸ್ವತಂತ್ರ ಹೋರಾಟದಲ್ಲಿ ಇಳಿದಿದ್ದ ಜನ ಎಷ್ಟೋ ಇದ್ದಾರೆ. ಅರ್ಥ ಆಯ್ತು? ಆದ್ರಿಂದ ಆ ಸಮಯ ನಾನಿ ಬಾಲ ಆ ಕೆಲಸ ಮಾಡಿದ್ದ. ನಾನಿ ಬಾಲ ಏನಿತ್ತು, ತನ್ನ ಸಾವಿನ ಬಗ್ಗೆ ಹೆದರಿಕೆಯಿಂದ ಆಯ್ತು, ತನ್ನ ದೇಶದ ಬಗ್ಗೆ ಗೌರವ ಇತ್ತು. ನನ್ನಂತ ನಮ್ಮ ದೇಶ ಕೆಲವು ಹುಚ್ಚರು ಸಣ್ಣ ವರ್ಕ್ ಮಾಡ್ತಾ ಇದ್ದೇವೆ. ಯಾಕೆ ನಮ್ ಕಡೆ ಎಷ್ಟಾಗ್ತದಷ್ಟು ನಾವು ಮಾಡ್ತಾ ಇದ್ದೇವೆ. ದುರ್ಗಾದೇವಿ SMS ಸೇವೆ ಅಂತ ಎಷ್ಟೋ ಜನ ಉಳಿದ್ರು. ಏನೋ ಒಂದು ನಿಮ್ಮಿಂದ ಚೇಂಜಸ್ ಬರ್ಬೋದು. ಏನ್ ಮಾಡ ಕ್ರಾಂತಿ ಕಿಡಿ ಒಂದ್ರಿಂದಾನೇ ಇರ್ತದೆ. ನಾವು ತಿಳ್ಕೊಂಡ್ ಇಷ್ಟು 3 ಮಕ್ಕಳು 2 ಮಕ್ಕಳಿಂದ ಕ್ಲಾಸ್ ಮಾಡ್ತೀನಿ. ನಾವು ಈಗ ಸೇಮ್ ಕ್ಲಾಸ್ ಕೊಡ್ತೀನಿ. ನಾನು ಅಲ್ಲಿ ಕ್ಲಾಸ್ ಕೊಡ್ತಾರೆ. ಗೊತ್ತಾಯ್ತು? ಒಂದೇ ಒಂದು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿ ಫಸ್ಟ್ ಸೌತ್ ಆಫ್ರಿಕಾದಲ್ಲಿ 1824-21 ಸಮಯಕ್ಕೆ ಒಂದು ಸ್ಟ್ರೈಕ್ ಕೊಟ್ಕೊಂಡ್ರು. ಅವಾಗ ಬಿಳಿಯರು ನಮ್ಮ ಮನೆಗೆ ಒಳ್ಳೆ ಪೋಸ್ಟ್ ಹೋಗ್ತೀವಿ. ಹಾಗೆ ನಾವು ಮಾಡಿ ಈಗ ನೋಡ್ರಿ, ನಾನು ನಮ್ಮ ಸರ್ ಗಿಡಗಳನ್ನ ನೆಡ್ತಾ ಇದ್ದೀವಿ ಮೇಡಮ್. ಇವತ್ತು ರೋಸ್ಟ್ ನಾವು ಒಂದಾದ್ರೂ ನೆಟ್ ಮಾಡ್ತೀವಿ. ನಾವು ನೆಡೋದೆ ಒಂದೇ ನೆಡ್ರಿ. ಆ ಒಂದ್ ಗಿಡ ನಿಂತ ಏನ್ ಮೇಡಮ್, ಆ ಒಂದ್ ಹಲಸಿನ ಗಿಡ ನಿಂತ ಏನಾಗ್ತದೆ ಗೊತ್ತೊಂದು ಕಾಡಲ್ಲಿ ಏನಾಗ್ತದೆ ಹೇಳೋಣ? ಹಲಸಿನ ಸಿಗುತ್ತೆ. ಹಲಸಿನ ಏನಾಗ್ತದೆ, ಅದ್ರ ನಂತರ ಅದು ಹಾಳಾಗ್ತದೆ. ಇಲ್ಲ, ಆಕ್ಸಿಜನ್ ಮಾಡ್ತದೆ. ಆಕ್ಸಿಜನ್ ನೆರಳು ಸಿಗುತ್ತೆ. ನೆರಳು ಸಿಗ್ತದೆ. ನೀನು ನನ್ನ ತಾಯಿ ಆಗಿದ್ದೀನಿ, ನಾನು ನಿನ್ನ ಮಗನಾಗಿದ್ದೀನಿ. ನಿನ್ನ ರಕ್ಷಣೆಯನ್ನು ನಾನು ಮಾಡುತ್ತೇನೆ. ಅರ್ಥ ಆಯ್ತು? ಏನು ಹೇಳಿದ್ರೆ, ಭೂಮಿ ನನ್ನ ಮಕ್ಕಳಾಗಿದ್ದೇವೆ, ನಾನು ನಿನ್ನ ರಕ್ಷಣೆಯನ್ನು ಮಾಡುತ್ತೇನೆ. ಆಮೇಲೆ ನಿನ್ ಮುಗಿ ಫಿನಿಶ್. ಅರ್ಥ ಆಯ್ತು? ಆದ್ರಿಂದ ಯಾವ ಹುಡುಗ ಒಳ್ಳೆಯವನು, ಯಾವ ಹುಡುಗ ಕೆಟ್ಟವನು ಅನ್ನೋದು ನೀವು ಇದು ಮಾಡ್ಬೇಡ್ರಿ. ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ದಲ್ಲಿ ಇಟ್ಕೊಳ್ರಿ. ಯಾರನ್ನೂ ನಂಬೇಡ್ರಿ. ಬಟ್ಟೆಗಿಲ್ಲ ಒಂದಿನ ಉಪವಾಸ ಇದ್ರಿ. ಗೊತ್ತಾಯ್ತು? ನಿಮ್ಮ ಪವಿತ್ರತೆಯನ್ನ ಕಾಪಾಡ್ಕೊಳ್ಳಿ. ಏನ್ ಮಾಡ್ತಾ ಇದ್ದೆ? ವಿಚಾರ ಮಾಡ್ತಾ ಇದ್ದೆ. ಕ್ವಶನ್ ಒಂದು ಕೇಳಿ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ನಿಮ್ಮ ಮನೆ ಸಂತಾನ.
ಅವ್ರು ಯಾವ ಭಾವನೆಯಿಂದ ಮಾಡ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ನಿಮಗೂ ಇಷ್ಟು ದಿನ ಮಾಡಿರ್ಬೋದು, ಹೌದೇನಿಲ್ಲ? ಯಾವ ಭಾವನೆಯಿಂದ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅವ್ರ ಮನೆಗೆ ಯಾಕೆ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರಿಂದ ಯಾವುದೇ ಸಂದರ್ಭದಲ್ಲಿ ಏನೇ ಇರಲಿ ಯಾರನ್ನು ನಂಬಾರ್ದು. ನಿಮ್ಗೆ ಏನೇ ಪ್ರಾಬ್ಲಮ್ ಆಗಲಿ, ನಿಮ್ಗೆ ಯಾರೇ ಟೆಕ್ಸ್ಟ್ ಮಾಡಿ ಅವರನ್ನ ವಿರೋಧಿಸಬೇಕು. ಗೊತ್ತಾಯ್ತು? ವಿರೋಧಿಸ್ತಿರಲ್ಲ? ನಾನೇ ಇರ್ಲಿ, ನಾ ಲಾಸ್ಟ್ ಟೈಮ್ ಒಳ್ಳೆ ಹಾಕಿಟ್ಟು ಇದೊಂದು ಯಾವಾಗಲೂ ನೆನ್ಪಿಟ್ಕೊಳ್ರಮ್ಮ. ನೀವೀಗ ಮುಂದೆ ಎಜುಕೇಶನ್ ಹೋಗ್ತಿರಲ್ಲ, ಎಜುಕೇಶನ್ ಹೋಗ್ತೀರಿ, ಹೋದಂತ ಸಂದರ್ಭದಲ್ಲಿ ನಿಮ್ ಮೇಲೆ ಏನೇ ಪ್ರಾಬ್ಲಮ್ ಆಗಲಿ ನಿಮ್ ಟೀಚರ್ಸ್ ಗಳಿಗೆ ಹೇಳ್ಬೇಕು, ನಿಮ್ ತಂದೆ ತಾಯಿಗೆ ಹೇಳ್ಬೇಕು, ಯಾರಿಗೂ ಹೇಳ್ಲಿಕ್ಕೆ ಆಗದೆ ನನಗೆ ಹೇಳ್ಬೇಕು. ಗೊತ್ತಾಯ್ತು? ಇಲ್ಲಿ ತಿಳಿಸಿಕೊಡ್ತೀನಿ ಬರುವಂತ ಸ್ಥಿತಿ ಇದ್ರೆ. ಗೊತ್ತಾಯ್ತು? ಈಗೇನ್ ಕ್ವಶನ್ಸ್ ಇದ್ರೆ ಕೇಳ್ತೀನಿ. ನಿಮ್ಗೆ ಫುಲ್ ಹಾರ್ಡ್ ಆಗಿ ಕೊಡ್ಲಿಲ್ಲ, ಯಾಕೆ ಹೇಳ್ರಿ? ಎಂತದೇ ಇದಾಗ್ತದೆ, ಇಷ್ಟಪಡ್ತದೆ ನಿಮ್ಗೆ. ಗೊತ್ತಾಯ್ತು? ಆದ್ರಿಂದ ತುಂಬಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಇವತ್ತಿನ ದಿನ ನಾವು ಹೆಚ್ಚು ಯಾವ ವಿಷಯಕ್ಕೆ